ಕೆಂಪೇಗೌಡ ಮತ್ತು ಬನಮಯ್ಯ ಜಯಂತ್ಯೋತ್ಸವ ದಿನಾಂಕ 26/7/2026ನೇ ತಾರೀಕು ಬೆಳಗ್ಗೆ 10:30ಯಿಂದ ಏನು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕಾರ್ಯಕ್ರಮ ರೂಪುಗೊಳ್ಳುತ್ತೆ. ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನದಾಗಿ ರೈತ ಮಕ್ಕಳು ಏನು ನಮ್ಮ ಅಣ್ಣ ತಮ್ಮಗಳಿರ್ಬೋದು, ನಮ್ಮ ಕುಲಬಾಂಧವರಿರ್ಬೋದು, ಎಲ್ಲ ನಮ್ಮ ಇಡೀ ತಾಲೂಕು ಮತ್ತು ಅಕ್ಕಪಕ್ಕ ತಾಲೂಕಿನ ಮುಖಂಡರುಗಳು, ರೈತರು ಭಾಗವಹಿಸ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೇ ಕೇವಲ ನಮ್ಮ ಸಮಾಜ ಅಲ್ಲದೆ ಕೆಂಪೇಗೌಡ ಮತ್ತು ಬನಮಯ್ಯ ಅವರು ಮಾಡಿರ್ತಕ್ಕಂಥ ಸಮಾಜ ಸೇವೆ ಮನಗಂಡು ಬೇರೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಎಲ್ಲ ಒಂದು ಕಡೆಗೆ ನಾವು ಮೂಲತಃ ರೈತ ಕುಟುಂಬದವರು. ನಮಗೆ ರೈತರು ಏನು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅವ್ರ ಕಷ್ಟ ಏನು, ಅವರು ಆಗುಹೋಗುಗಳೇನು, ಈ ತಾಲೂಕಿನ ಬವಣೆ ಏನು, ಶಾಶ್ವತ ನೀರಾವರಿ ಬಗ್ಗೆ ಒತ್ತಾಯ ಮಾಡ್ತೀವಿ. ಮುಖಂಡರುಗಳಲ್ಲಿ ನಾವು ಕೇಳ್ತಕ್ಕಂಥದ್ದಿಷ್ಟೇ, ನಮ್ಮ ತಾಲೂಕಿಗೆ ನೀರಾವರಿ, ಶಾಶ್ವತ ನೀರಾವರಿನ ಕೊಡಿಸ್ಕೊಡ್ಬೇಕು ಅಂತ. ಕೇವಲ ಬನಮಯ್ಯ ಜಯಂತಿ ಮತ್ತು ಕೆಂಪೇಗೌಡ ಜಯಂತಿ ಮಾಡ್ತೀವಿ, ಉತ್ಸವ ಮಾಡ್ತೀವಿ ಅನ್ನೋದು ಒಂದೇ ಉದ್ದೇಶ ಇಟ್ಕೊಂಡು, ಆದಾಗ್ಯೂ ನಮ್ಮ ಎಲ್ಲ ಮುಖಂಡರುಗಳು, ರಾಜಕಾರಣಿಗಳಲ್ಲಿ ಮತ್ತು ಸ್ವಾಮೀಜಿಗಳಲ್ಲಿ ಒತ್ತಡ ಇರತಕ್ಕಂಥ ವಿಚಾರ ಏನಂದರೆ, ಶಾಶ್ವತ ನೀರಾವರಿ ನಮ್ಮ ತಾಲೂಕಿಗೆ ಬೇಕಾಗಿದೆ. ಈಗ ಬರ ಬಂದಿದೆ, ಬರಕ್ಕೆ ನಮ್ಗೆ ಯಾವ ಥರ ಅದನ್ನು ಈ ವರ್ಷ ನಾವು ನಿಭಾಯಿಸಬೇಕು ಅನ್ನೋ ಒಂದು ಮಹತ್ವದ ಅವ್ರ ಹತ್ರ ಆಕಾಂಕ್ಷಿಗಳಾಗಿ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಮುಂದೆ ಮಂತ್ರಿಗಳಾಗೋರು ಇದ್ದಾರೆ ನಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ. ಎಲ್ಲೋ ಒಂದು ಕಡೆಗೆ ಅವ್ರನ್ನ ಆಸೆಯ ಭಾವನೆ ಇಟ್ಕೊಂಡಿದ್ದೀವಿ ನಾವು. ಆ ಒಂದು ಭಾವನೆಯಲ್ಲಿ ನಮ್ಮ ಏನು ಈಗ ಭದ್ರಾ ಮೇಲ್ದಂಡೆ ನೀರು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ನೆರವೇರಬೇಕು, ಆ ಕೆಲಸ ಅತಿ ಜರೂರಾಗಿ ಮಾಡಬೇಕು ಅಂತಂದು ನಾವು ಈ ಒಂದು ವೇದಿಕೆಯಲ್ಲೂ ನಾವು ಒತ್ತಾಯ ಪೂರ್ವಕವಾಗಿ ಕೈಗೊಳ್ತೀವಿ. ಸೊ ಇದೆಲ್ಲ ನಮ್ಮ ನಾಡಿನ ಜನತೆಗೆ ಒಳ್ಳೆಯದಾಗಬೇಕು, ನಮ್ಮ ತಾಲೂಕಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇದನ್ನು ಮಾಡ್ತಾಯಿದ್ದೀವಿ. ಸರ್ವರು ಇದರಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾನು ಈ ಒಂದು ಇದರಿಂದ ಕೇಳ್ಕೊತಾ ಇದ್ದೀನಿ.